ಬರ್ತೀನಿ. ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಈ ನಾಯಕರನ್ನ ಭೇಟಿ ಆದ್ರೂ ಸುದ್ದಿ, ಭೇಟಿ ಆಗದೆ ಇದ್ರೂ ಕೂಡ ಸುದ್ದಿ. ಅದರಲ್ಲೂ ಈಗ ಇಷ್ಟೊಂದು ಗೌಪ್ಯವಾಗಿ ಡಿ ಕೆ ಶಿವಕುಮಾರ್ ಒಂದ್ ಕಡೆ ನಿಲ್ಲಿಸಿ ಮುಂದೆ ಹೋಗಿ ಮಾತಾಡುವಂಥದ್ದು ಅಂತಂದ್ರೆ ಪಕ್ಕಾ ಇಲ್ಲಿ ಕುರ್ಚಿ ಕಿತ್ತಾಟ ಮತ್ತು ಸದ್ಯ ನಡೀತಾ ಇರುವಂತ ಬೆಳವಣಿಗೆಯ ಬಗ್ಗೆಯೇ ಚರ್ಚೆ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಸೊ ಈ ರೀತಿಯ ಬೆಳವಣಿಗೆ ಮುಂದೆ ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗ್ಬೋದು, ಯಾವ ರೀತಿ ನೋಡ್ತೀರಿ ನೀವು ಈ ಬೆಳವಣಿಗೆನ? ಶ್ರೀಪಾದ್, ಈ ಭೇಟಿ ಏನಿದೆ ಅದರಲ್ಲೂ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಒಂದೆರಡು ನಿಮಿಷ, ಅದಾದಮೇಲೆ ಸಿದ್ದರಾಮಯ್ಯನವರ ಬಳಿಯಲ್ಲಿ ಒಂದೆರಡು ನಿಮಿಷ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ನಡೆಸಿರೋದೇನಿದೆ, ಈ ದೃಶ್ಯಗಳು ನೋ ಡೌಟ್ ಒಂದು 4-5 ರೀತಿಯ ಕುತೂಹಲಕ್ಕೆ ಮನೆ ಮಾಡಿಕೊಡ್ತಾ ಇರೋದು ಅಥವಾ ಆಸ್ಪದ ಕೊಡ್ತಾ ಇರೋದು. ಒಂದು, ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ನೋಡಿ. ರಾಹುಲ್ ಗಾಂಧಿ ಅವರನ್ನು ಆಕ್ಸೆಸ್ ಮಾಡಬೇಕು ಅಂತ ಹೇಳಿ ಸತತ ಪ್ರಯತ್ನವನ್ನು ಪಡ್ತಾ ಇದ್ದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೆ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಪಟ್ಟರೂ ಕೂಡ ರಾಹುಲ್ ಗಾಂಧಿ ಅವರ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಹೆಲಿಪ್ಯಾಡ್ನಲ್ಲಿ ಭೇಟಿಯಾಗೋ ರೀತಿಯ ಪರಿಸ್ಥಿತಿ ಇದು. ಕಾಂಗ್ರೆಸ್ ಹಾಗಾದರೆ ಯಾವ ಮಟ್ಟಿನ ಅವಾಯ್ಡೆನ್ಸ್, ಅಥವಾ ನೇರವಾಗಿ ಹೇಳೋದಾದರೆ ರಾಹುಲ್ ಗಾಂಧಿ ಅವರು ಎಷ್ಟರ ಮಟ್ಟಿಗೆ ಅವಾಯ್ಡ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನು, ಈಗ ಅನಿವಾರ್ಯವಾಗಿ ಸಿಕ್ಕ 1 ನಿಮಿಷದಲ್ಲಿ ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸೋ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಆ ಲೆವೆಲಲ್ಲಿ ಡೆಸ್ಪರೇಟ್ ಆದ್ರ ಅನ್ನೋ ರೀತಿಯ ಸಂದೇಶ ಕೊಡುತ್ತೆ. ಇದೇ ಸತ್ಯನ ಗೊತ್ತಿಲ್ಲ, ಹೀಗೊಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಾ ಇದೆ. ಇದರ ಜೊತೆಗೆ ಇಬ್ಬರು ನಾಯಕರನ್ನ ಪ್ರತ್ಯೇಕವಾಗಿ ಮಾತನಾಡಿಸಿರೋದು ಇದೆಯಲ್ಲ ಶ್ರೀಪಾದ್, ಅಂದರೆ ಇಬ್ಬರು ಯಾವಾಗಲೂ ಕೂಡ ಇತ್ತೀಚೆಗೆ ಎಸ್ಪೆಷಲಿ ಈ ಅಧಿವೇಶನ ಆದ ನಂತರದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ನಾವು ಒಂದಾಗಿದ್ದೇವೆ, ಸರ್ಕಾರ ಸ್ಮೂತಾಗಿ ನಡೀತಿದೆ ಅನ್ನೋ ಡೆಲಿಬ್ರೇಟ್ ಮೆಸೇಜನ್ನು ಪಾಸ್ ಮಾಡೋ ಪ್ರಯತ್ನವನ್ನು ಬಲವಂತವಾಗಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈ ಪ್ರತ್ಯೇಕ ಮಾತುಕತೆ ಬಹಳ ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಇದೆ. ಯಾಕಂದರೆ ನಿಜವಾಗ್ಲೂ ಎಲ್ಲವೂ ಸರಿ ಇದ್ದಿದ್ರೆ ಪ್ರತ್ಯೇಕವಾಗಿ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಅವ್ರ ಬಳಿ ಒಂದ್ಸತಿ ಇವ್ರ ಬಳಿ ಒಂದ್ಸತಿ ಮಾತನಾಡೋ ಅವಶ್ಯಕತೆ ಏನಿತ್ತು? ಈಗ ಎಲ್ಲವೂ ಸರಿ ಇದೆ ಅನ್ನೋ ಹಾಗಿದ್ರೆ ಇಬ್ಬರೂ ಒಟ್ಟಿಗೆ ಕುತ್ಕೊಂಡು ಮಾತನಾಡಿಸಿದ್ರಲ್ಲ, ಅಷ್ಟು ಸಾಕಾಗ್ತಿರ್ಲಿಲ್ವಾ? ಪ್ರತ್ಯೇಕವಾಗಿ ಮಾತನಾಡಿಸಿದ್ದಾರೆ ರಾಹುಲ್ ಗಾಂಧಿ ಅಂದ್ರೇ ಮತ್ತೆಗೇನ್ ಕೊಡೋ ಸ್ಪಷ್ಟ ಸಂದೇಶ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲೂ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಎಲ್ಲವೂ ಸರಿ ಇಲ್ಲ. ಈ ಎಲ್ಲವೂ ಸರಿ ಇಲ್ಲ ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಅರ್ಥಾತ್ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಗೊತ್ತಿದೆ. ಎಲ್ಲವೂ ಸರಿ ಇಲ್ಲ ಅನ್ನೋ ಕಾರಣಕ್ಕೇನೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗೊಂದು ಮೆಸೇಜ್ ಕೊಡ್ತಾ ಇದೆ. ಇದು ಸತ್ಯನಾ? ಎಟ್ಟೆಗೇನು ಹೇಳ್ತೀನಿ ಶ್ರೀಪಾದ್, ಇದು ಕೊಡ್ತಿರೋ ಸಂದೇಶ ಅಲ್ಲಿ ಏನು ಮಾತುಕತೆ ಆಯಿತು, ನಿಜವಾಗ್ಲೂ ಏನೆಲ್ಲ ನಡೀತಾ ಇದೆ, ಅದು ಅವ್ರ 3 ಜನನೇ ಉತ್ತರ ಕೊಡಬೇಕು. ಹಾಗೆ ಮತ್ತೊಂದು ವಿಚಾರ ಏನಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಅಂದರೆ, ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಈ ರೀತಿ ಹೆಲಿಪ್ಯಾಡ್ನಲ್ಲಿ ಡಿಸ್ಕಸ್ ಮಾಡೋದಾ? ಅಷ್ಟು ಹಗುರವಾದ ವಿಚಾರನ ಇದು? ಈ ಹೆಲಿಪ್ಯಾಡ್ನಲ್ಲಿ 1-2 ನಿಮಿಷದ ಮಾತುಕತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯಂತಹ ಒಂದು ಮೇಜರ್ ಡಿಸಿಷನನ್ನು ರಾಹುಲ್ ಗಾಂಧಿ ತೆಗೆದುಕೊಂಡು ಬಿಡ್ತಾರಾ? ಬಹುತೇಕ ಪೊಲಿಟಿಕಲಿ ಸ್ಪೀಕಿಂಗ್ ಸಾಧ್ಯ ಇಲ್ಲ. ಆದರೆ ನಾವು ನೆನಪು ಮಾಡಿಕೊಳ್ಬೇಕು, ಏರ್ಪೋರ್ಟ್ನಲ್ಲೇನೆ ರಾಜ್ಯದ ಮುಖ್ಯಮಂತ್ರಿ ಬದಲಾಯಿಸುವ ನಿರ್ಧಾರವನ್ನು ಹಿಂದೊಮ್ಮೆ ಇದೇ ಕಾಂಗ್ರೆಸ್ ಪಾಳಿಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ರು. ಹಾಗಾಗಿ ಈ ಭೇಟಿ, ಪ್ರತ್ಯೇಕ ಮಾತುಕತೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಹೇಳೋಗಿಲ್ಲ ಸದ್ಯದ ಮಟ್ಟಿಗೆ. ಯಾಕಂದರೆ ಏರ್ಪೋರ್ಟ್ನಲ್ಲಿ ಡಿಸಿಷನ್ ತೊಗೊಳ್ತಾರೆ ಅಂದರೆ ಹೆಲಿಪ್ಯಾಡ್ನಲ್ಲೂ ತೊಗೊಳ್ಬಹುದೇನೋ, ಈ ರೀತಿಯ ಸಂದೇಶ ಕೂಡ ಪಾಸ್ ಮಾಡ್ತಾ ಇದೆ. ಇದರ ಜೊತೆಗೆ 1 ಅಥವಾ 2 ನಿಮಿಷದಲ್ಲಿ ಏನು ಮಹಾ ಹೇಳಿರಬಹುದು ಡಿ ಕೆ ಶಿವಕುಮಾರ್ ಅವರು, ನೋಡಿ ನೀವು ಪ್ರಾಮಿಸ್ ಮಾಡಿದ್ರಿ, ನಾನು ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನೀವು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ನನಗೊಂದು ಚಾನ್ಸ್ ಕೊಡಿ, ನನ್ನ ಮಾತನ್ನು ನಾನು ನಿಮ್ಮ ಮುಂದೆ ಇಡಬೇಕು, ಇಷ್ಟನ್ನು ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ? ನನಗೆ ಯಾವಾಗ ಮಾಡ್ತೀರಿ ಮುಖ್ಯಮಂತ್ರಿ? ಹಿಂಗಂತೂ ಡಿಮ್ಯಾಂಡ್ ಮಾಡಿರಲಿಕ್ಕೆ ಸಾಧ್ಯತೆಗಳು ಕಡಿಮೆನೆ. ಯಾಕಂದರೆ ಹೇಳಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು, ಅವ್ರ ಮುಂದೆ ಹಿಂಗೆ ಬಹಿರಂಗವಾಗಿ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿರಲಿಕ್ಕೆ ಸಾಧ್ಯತೆಗಳು ಕಡಿಮೆ. ಆದರೆ ಪರೋಕ್ಷವಾಗಿ ಇಂಥದ್ದೊಂದು ಇಂಗಿತವನ್ನು ವ್ಯಕ್ತಪಡಿಸಿರುವ ಸಾಧ್ಯತೆ. ಇನ್ನು ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸುವಾಗ ಕ್ಯಾಬಿನೆಟ್ ರೀಶಫಲ್ನ ಡಿಮ್ಯಾಂಡ್ ಏನಾದರೂ ಸಿದ್ದರಾಮಯ್ಯನವರು ಇಟ್ರಾ, ಅಥವಾ ಇದೇನು ಸಮಾವೇಶ, ಒಂದು ಸಾಧನಾ ಸಮಾವೇಶ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ. ಬಹುಶಃ ಹಾವೇರಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇದಕ್ಕೇನಾದರೂ ಪರ್ಮಿಷನ್ ಕೇಳೋ ನಿಟ್ಟಿನಲ್ಲಿ ಮಾತುಕತೆ ಆಯಿತಾ ಪ್ರತ್ಯೇಕವಾಗಿ ಮಾತನಾಡುವಾಗ? ಇಂಥ ಅನೇಕ ಅನುಮಾನಗಳಿಗಂತೂ ಈ ರೀತಿ ಒಂದು 4-5 ಮೆಸೇಜನ್ನು ಪ್ರತ್ಯೇಕವಾಗಿ ಪಾಸ್ ಮಾಡ್ತಾ ಇದೆ. ಆದರೆ ಎಟ್ಟೆಗೇನ್ ಕಾಂಗ್ರೆಸ್ನ ಇನ್ಯಾವುದೇ ನಾಯಕರ ಮುಂದೆ ಮೈಕ್ ಹಿಡಿದ್ರು, ಸಿದ್ದರಾಮಯ್ಯನವ್ರ ಮುಂದೆ ಮೈಕ್ ಹಿಡಿದ್ರು, ಡಿ ಕೆ ಶಿವಕುಮಾರ್ ಅವರ ಮುಂದೆ ಮೈಕ್ ಹಿಡಿದ್ರು ಏನಿಲ್ಲ, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಹಾಗೆ ಕೇಳ್ತೀವಿ ಅನ್ನೋ ಸ್ಟ್ಯಾಂಡರ್ಡ್ ಉತ್ತರ ಅಂತೂ ಸಿದ್ಧವಾಗಿದೆ. ಅಲ್ಲಿ ನಡೆದ ರಹಸ್ಯವನ್ನ ಬಹುತೇಕ ಲೀಕ್ ಮಾಡದೇ ಇರೋ ರೀತಿಯಲ್ಲೇನೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಪ್ರಯತ್ನ ಪಡೋ ಸಾಧ್ಯತೆ ಇದೆ. ಶ್ರೀಪಾದ್, ಸ್ಮಿತಾ, ಬಹುಶಃ ಕಾಂಗ್ರೆಸ್ನಲ್ಲಿ ಏರ್ಪೋರ್ಟ್ನ ರಾಜಕಾರಣ ಅನ್ನುವಂಥದ್ದು ಹೊಸದೇನಲ್ಲ. ಈ ಹಿಂದೆಯೂ ಕೂಡ ರಾಜೀವ್ ಗಾಂಧಿ ಅದೇ ಏರ್ಪೋರ್ಟ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರ ವೀರೇಂದ್ರ ಪಾಟೀಲ್ ಅವರನ್ನೇ ಕೆಳಗಿಳಿಸುವಂತೆ ಮಾಡಿತು. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಅವರ ಮಗ ರಾಹುಲ್ ಗಾಂಧಿ.
ಇವತ್ತು ಈ ರೀತಿಯ ಚರ್ಚೆ ಒಂದು ಮಹತ್ತರವಾದಂತಹ ದೊಡ್ಡ ಬದಲಾವಣೆ ಅಥವಾ ಬೆಳವಣಿಗೆಗೆ ವೇದಿಕೆ ಆಗಬಹುದಾ ಅಥವಾ ಅದರ ನಿರೀಕ್ಷೆಯನ್ನು ನಾವು ಮಾಡಬಹುದಾ? ಆ, ಬಹುತೇಕ ಕಷ್ಟವೇನೋ ಇರಬಹುದು. ಯಾಕಂದರೆ ನಾವು ಸುಮಾರು ಜನ ಸೀನಿಯರ್ ಜರ್ನಲಿಸ್ಟ್ಗಳ ಜೊತೆ ಹಾಗೆ ಪೊಲಿಟಿಕಲ್ ಅನಾಲಿಸ್ಟ್ಗಳ ಜೊತೆಯಲ್ಲಿ ಬೇರೆ ಬೇರೆ ಚರ್ಚಾ ಕಾರ್ಯಕ್ರಮದಲ್ಲಿ ಹಾಗೆ ಇದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದ ಡೆವಲಪ್ಮೆಂಟ್ ಸಂದರ್ಭದಲ್ಲಿ ಮಾತನಾಡಿದಾಗ ಬಹುತೇಕರು ಹೇಳ್ತಾ ಇದ್ದಿದ್ದು, ಹಿಂದೊಮ್ಮೆ ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿ ಚೇಂಜ್ ಮಾಡುವ ಡಿಸಿಷನನ್ನು ಕಾಂಗ್ರೆಸ್ ಪಕ್ಷ ಏನು ತೆಗೆದುಕೊಳ್ತು ಅದರ ಪರಿಣಾಮವನ್ನು ಈ ದಿನಕ್ಕೂ ಕೂಡ ಪಕ್ಷ ಅನುಭವಿಸ್ತಾ ಇದೆ. ಈ ದಿನಕ್ಕೂ ಕೂಡ ಲಿಂಗಾಯತರ ವೋಟ್ ಬ್ಯಾಂಕ್ ಏನಿದೆ ಕಾಂಗ್ರೆಸ್ನಿಂದ ಬಹುತೇಕ ದೂರನೇ ಉಳಿದಿದೆ. ಹೀಗಾಗಿ ಇಂಥ ಹೇಸ್ಟಿ ಡಿಸಿಷನ್ ಅಂದರೆ ತಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಹಸಕ್ಕೆ ಅಥವಾ ಒಂದು ಅರ್ಥದಲ್ಲಿ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗೋ ಸಾಧ್ಯತೆಗಳು ಕಡಿಮೆ ಇದೆ. ಅದರ ಒಂದು ಕ್ಲಿಯರ್ ಕಟ್ ಮೆಸೇಜ್ ಅಂತೂ ರಾಹುಲ್ ಗಾಂಧಿ ಅವರು ಪಾಸ್ ಮಾಡಿರೋ ಸಾಧ್ಯತೆ ಇದೆ. ಶ್ರೀಪಾದ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ಹಿಂಗೊಂದು ವೇಳೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದೇ ಆದಲ್ಲಿ ಅದನ್ನು ಜನ ಯಾವ ರೀತಿ ಗಮನಿಸ್ತಾರೆ, ಮಾಧ್ಯಮಗಳು ಯಾವ ರೀತಿಯಾಗಿ ಗಮನಿಸುತ್ತೆ, ಇದು ಯಾವ ರೀತಿ ಸಂದೇಶ ರವಾನೆ ಮಾಡುತ್ತೆ, ಇದು ಗೊತ್ತಿಲ್ಲದೆ ಇರೋಷ್ಟು ದಡ್ರೇನಲ್ಲ. ಅದರಲ್ಲೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿಯಂತಹ ಸೀಸನ್ಡ್ ಪೊಲಿಟಿಷಿಯನ್ಸ್ ಈ ರೀತಿಯಾದ ಚರ್ಚೆಗಳು ಹುಟ್ಟಬಹುದು ಅನ್ನೋದು ಗೊತ್ತಿದ್ರೂ ಕೂಡ ನಡೆಸಿರುವ ಈ ಪ್ರತ್ಯೇಕ ಮಾತುಕತೆ ಏನಿದೆ, ನೋ ಡೌಟ್ ಒಂದಷ್ಟು ಬದಲಾವಣೆಗಳಿಗೆ ಪೂರಕವಾದ ಮಣೆ ಈ ಮೀಟಿಂಗ್ನಲ್ಲಿ, ಪ್ರತ್ಯೇಕವಾದ ಭೇಟಿಯಲ್ಲಿ ಇಬ್ಬರೂ ನಾಯಕರು ಕೂಡ ಹಾಕಿರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿಸಿಷನ್ ನೀವು ಹೇಳಿದಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಅರ್ಥಾತ್ ರಾಹುಲ್ ಗಾಂಧಿ ಅವರ ಕೈಯಲ್ಲೇ ಇರೋದ್ರಿಂದ ಬಹುಶಃ ಅವರು ವಯನಾಡ್ನ ಪ್ರವಾಸ ಮುಗಿಸು ಬಂದ್ ಮಾಡ್ತಾರೋ ಅಥವಾ ಈ 16ನೇ ತಾರೀಕು ಕಳೆದ ನಂತರದಲ್ಲಿ ಮತ್ತೊಂದೇನೋ ದೆಹಲಿಯಲ್ಲಿ ಅವರು ಅವೈಲಬಲ್ ಇಲ್ಲ, ಬೇರೆ ಯಾವುದೋ ಪ್ರವಾಸದಲ್ಲಿ ಇರ್ತಾರೇನೋ ಮಾಹಿತಿ ಇದೆ, ಅಲ್ಲಿಂದ ಬಂದ ನಂತರದಲ್ಲಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಆದರೆ ಸಡನ್ ಡಿಸಿಷನ್ ತೆಗೆದುಕೊಳ್ತಾರಾ ಹಿಂದೆ ಏರ್ಪೋರ್ಟ್ನಲ್ಲಿ ತೆಗೆದುಕೊಂಡಂತೆ ಇವತ್ತಿನ ಭೇಟಿಯಿಂದ ಬಹುತೇಕ ವ್ಯಕ್ತವಾಗ್ತಾ ಇರೋ ಸಂದೇಶ ಸಡನ್ ಡಿಸಿಷನ್ ಬಹುಶಃ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳಲಾರಲ್ರೇನೋ. ಆದರೆ ಒಂದಷ್ಟು ಹಿಂಟ್ ಅಂತೂ ಕೊಟ್ಟು ಹೋಗಿರ್ಬೋದು, ಯಾವಾಗ ಬರೋದು, ಯಾವಾಗ ನಿಮ್ಮನ್ನು ಭೇಟಿ ಆಗೋದು, ಯಾವಾಗ ಹೈಕಮಾಂಡ್ ಮಟ್ಟದಲ್ಲಿ ನಿಮ್ಮ ಈ ಕುರ್ಚಿ ಕಾದಾಟದ ಬಗ್ಗೆ ಡಿಸಿಷನನ್ನು ನಾವು ತೆಗೆದುಕೊಳ್ಳೋ ಚಿಂತನೆ ಮಾಡ್ತಿದ್ದೀವಿ, ಇಂಥ ಸೂಕ್ಷ್ಮ ಸಂದೇಶಗಳನ್ನು ಕೊಟ್ಟು ಹೋಗಿರೋ ಸಾಧ್ಯತೆಗಳಿದೆ. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿ ಸ್ಮಿತಾ. ಮೈಸೂರು ಏರ್ಪೋರ್ಟಲ್ಲಿ ಪವರ್ ಫೈಟ್ ಟಾಕ್ ಜೋರಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಬಿಟ್ಟು ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಬಳಿಕ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ 1-to-1 ಚರ್ಚೆಯನ್ನು ನಡೆಸಿದ್ದಾರೆ. ಏರ್ಪೋರ್ಟ್ನ ಈ ಪಾಲಿಟಿಕ್ಸ್ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಮೊದಲು ಸಿದ್ದರಾಮಯ್ಯ ಅವರ ಜೊತೆಗೆ 1-to-1 ಚರ್ಚೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಡಿ ಕೆ ಶಿವಕುಮಾರ್ದವರು ದೂರದಲ್ಲೇ ನಿಂತು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಇದು ಬಿಟ್ಟರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ರಾಹುಲ್ ಗಾಂಧಿ 1-to-1 ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಮೂವರು ನಾಯಕರು ಚರ್ಚೆಯನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಡಿ ಕೆ ಶಿವಕುಮಾರ್ ಮೂವರು ನಾಯಕರ ನಡುವೆ ಏನು ಮಾತುಕತೆ ಆಯಿತು, ಸಂಕ್ರಾಂತಿ ನಂತರ ಕ್ರಾಂತಿ, ಬದಲಾವಣೆ ಪರ್ವ ರಾಜ್ಯದಲ್ಲಿ ಬೀಸಬಹುದಾ, ಇವೆಲ್ಲವೂ ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಾಮಾನ್ಯ ಭೇಟಿ ಅಂತೂ ಖಂಡಿತ ಅಲ್ಲ ಇದು. ಏನೋ ಸೂಚನೆ ಸಿಕ್ಕಿರುತ್ತೆ ಅಥವಾ ಯಾವುದೋ ಒಂದು ಸಂದೇಶ ರವಾನೆ ಆಗಿರುತ್ತೆ. ಸೊ ಏನೆಲ್ಲ ಆಗಬಹುದು? ಸಿಎಂ ಚೇರ್ ಬದಲಾವಣೆ ಆಗ್ಬೋದಾ? ಸಿದ್ದರಾಮಯ್ಯ ಅವರು ಸಿಎಂ ಚೇರನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೋದಾ ಅಥವಾ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಟ್ರ? ಇವೆಲ್ಲವೂ ಕೂಡ ಈಗ ಚರ್ಚಿತ ವಿಷಯ. ರಾಹುಲ್ ಗಾಂಧಿ ಅವರು ಉಭಯ ನಾಯಕರಿಗೆ ಕೊಟ್ಟಿರುವಂಥ ಸೂಚನೆ ಏನು, ಮುಂದೆ ಅದು ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗಬಹುದು? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಈ ಬೆಳವಣಿಗೆ, ಈ ಭೇಟಿಯನ್ನು ನೋಡಿದ ತಕ್ಷಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಉಭಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಮಾತಾಡಿದ್ದೇನು, ಯಾವ ರೀತಿ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟರು, ಇವೆಲ್ಲವೂ ಕೂಡ ಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ.